ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು DLED ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅನೇಕ ಕ್ವಶನ್ಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟ್ ಇದೆ, ಪರಿಸರ ಅಧ್ಯಯನ ಅಂತ ಹೇಳ್ಬಿಟ್ಟು ನಾವು EVS ಅಂತಲೂ ಕೂಡ ಶಾರ್ಟಾಗಿ ಅದನ್ನು ಹೇಳ್ತೀವಿ. ಆ ವಿಷಯದ ಬಗ್ಗೆ MCQಗಳನ್ನು 20 MCQಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈಗಾಗಲೇ ಈ MCQಗಳು ಯಾಕೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಹೇಳಿದ್ದೀನಿ. ಇದು 10 ಪ್ರಶ್ನೆಗಳು ನಿಮಗೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರುತ್ತೆ ನಿಮ್ಮ ಎಕ್ಸಾಮಿನೇಷನಲ್ಲಿ. EVS ಕೂಡ ನಿಮಗೆ 60 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಅದಕ್ಕೆ 30 ಮಾರ್ಕ್ಸನ್ನ ನೀವು ತಗೊಳ್ಳೇಬೇಕಾಗತ್ತೆ ಪಾಸಾಗೋದಕ್ಕೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ 10 ಅಂಕಗಳ ಒಂದು MCQ ಏನಿದೆ ತುಂಬ ನಿಮಗೆ ಸಹಾಯಕ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಕೇವಲ ಇದು DLED ಎಕ್ಸಾಮಿನೇಷನ್ಗೆ ಅಂತ ಅಲ್ಲ, ಟೆಟ್ ಮತ್ತು CET ಎಕ್ಸಾಮಿನೇಷನಲ್ಲೂ ಕೂಡ ಇದರ ಒಂದು ಉಪಯೋಗ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ. ಇಲ್ಲಿರ್ತಕ್ಕಂಥ ಅನೇಕ ಪ್ರಶ್ನೆಗಳು ಈಗಾಗಲೇ ಎಕ್ಸಾಮಲ್ಲಿ ಬಂದಿದೆ ಮತ್ತು ಮುಂದಿನ ಎಕ್ಸಾಮಲ್ಲೂ ಕೇಳುವಂತಹ ಚಾನ್ಸಸ್ ಇದೆ. ಅದಕ್ಕೆ ಕೊನೆ ತನಕ ಈ ವಿಡಿಯೋನ ಗಮನವಿಟ್ಟು ನೋಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆಗೆ ಹೋಗೋಣ ನಾವು. ಮೊದಲ ಪ್ರಶ್ನೆ ಏನು? ಬಾಲ್ಯದಲ್ಲಿ ಮಗುವು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸುವ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಬೆಳೆಸಿಕೊಳ್ಳುವ ಕ್ಷೇತ್ರ ಯಾವುದು ಅಂತ ಹೇಳ್ಬಿಟ್ಟು. ಬಾಲ್ಯದಲ್ಲಿ ಮಗು ಏನು ಮಾಡುತ್ತೆ? ತನ್ನ ದಿನನಿತ್ಯದ ಒಂದು ಪರಿಸರದೊಂದಿಗೆ ಪ್ರತಿಕ್ರಿಯೆ ಮಾಡುತ್ತೆ ಮತ್ತು ಸಮಸ್ಯೆ ಪರಿಹಾರವನ್ನು ಕೌಶಲವನ್ನು ಬೆಳೆಸಿಕೊಳ್ಳುತ್ತೆ. ಈ ಬೆಳೆಸಿಕೊಳ್ಳತಕ್ಕಂಥ ಕ್ಷೇತ್ರ ಯಾವುದು ಅಂತಕ್ಕಂಥದ್ದೇ ಪ್ರಶ್ನೆ. ಇಲ್ಲಿ 2 ತಪ್ಪು ಆನ್ಸರನ್ನು ನಾವೇನು ಮಾಡೋಣ, ಮೊದಲು ಹುಡುಕೋಣ. ಇದು ಅವಲಂಬಿತ ಅಂತಕ್ಕಂಥದ್ದು ತಪ್ಪು. ಯಾವುದೇ ಕಾರಣಕ್ಕೆ ಬಾಲ್ಯದಲ್ಲಿ ಮಗು ಅವಲಂಬಿತವಾಗಿ ತನ್ನ ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ತಪ್ಪಾಗುತ್ತೆ. ಮತ್ತು ಶಾರೀರಿಕ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೈಹಿಕವಾಗಿ ಮಗು ತನ್ನ ಒಂದು ಸಮಸ್ಯೆಗೆ ಪರಿಹಾರ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಆಗೋದಿಲ್ಲ, ಆ ಕ್ಷೇತ್ರನೇ ಅಲ್ಲ ಅದು. ಇಲ್ಲಿ 2 ತಪ್ಪಾಂಶಗಳನ್ನು ನಾವು ಹುಡುಕಿದ್ವಿ. A ಮತ್ತು B ನಮಗೆ ಡೌಟ್ ಆಗ್ತಾ ಇದೆ. ಸಂರಕ್ಷಣೆ ಆಗಲ್ಲ, ಅಂದರೆ ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಂಡು ನಾವು ಅಥವಾ ಮಗು ಏನು ಮಾಡುತ್ತೆ, ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಬೆಳೆಸ್ಕೊಡುತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯ ಆಗಲ್ಲ. ಇದು ಜ್ಞಾನ ಸಂಬಂಧಿತ ಅಂತ ಆನ್ಸರ್ ಆಗಿದೆ. ಜ್ಞಾನ ಸಂಬಂಧಿತ ಅಂತ ಹೇಳಿದ್ರೆ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಮಗುಗೆ ನಾಲೆಡ್ಜ್ ಜಾಸ್ತಿ ಆಗ್ತಾ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಏನಾಗುತ್ತೆ, ಅದು ಡೆವಲಪ್ ಮಾಡ್ಕೊಳುತ್ತೆ. ಈ ಸಮಸ್ಯೆ ಪರಿಹಾರ ಕೌಶಲ್ಯ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ. ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತಕ್ಕಂಥ ಒಂದು ಎಬಿಲಿಟಿ ಅಥವಾ ಸ್ಕಿಲ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ಇದು ನಾಲೆಡ್ಜ್ಗೆ ಸಂಬಂಧಪಟ್ಟಿದ್ದು ಈ ಕ್ಷೇತ್ರ ಅಂತ ಹೇಳ್ಬಿಟ್ಟು ನಾವು ಆನ್ಸರ್ ಮಾಡಬೇಕು. ಈ ಜ್ಞಾನ ಸಂಬಂಧಿತ ಅಂತ ಹಾಕಿದ್ರೆ ನಿಮಗೆ 1 ಅಂಕ ಲಭ್ಯ ಆಗೇ ಆಗುತ್ತೆ. ಕ್ವಶನ್ ನಂಬರ್ 2 ನೋಡಿ. ಮಗುವಿನ ಪ್ರಪಂಚದ ಅರಿವು ಎಲ್ಲಿಂದ ಶುರುವಾಗುತ್ತದೆ ಅಂತ ಇದೆ. ಬಹಳ ಕಾಂಪ್ಲೆಕ್ಸ್, ಇದು ಬಹಳ ಸಿಂಪಲ್ ಆಗಿ ಈ ಒಂದು ಪ್ರಶ್ನೆ ನಿಮಗೆ ಕಾಣಿಸೋದು ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಮಗುವಿನ ಪ್ರಪಂಚದ ಅರಿವು ಅಂತ ಹೇಳಿದ್ರೆ ಮಗುವಿಗೆ ಪ್ರಪಂಚದ ಜ್ಞಾನ ತಿಳುವಳಿಕೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ಮನೆಯಿಂದ ಸ್ಟಾರ್ಟ್ ಆಗುತ್ತಾ, ಕುಟುಂಬದಿಂದ ಸ್ಟಾರ್ಟ್ ಆಗುತ್ತಾ, ಪರಿಸರದಿಂದ ಸ್ಟಾರ್ಟ್ ಆಗುತ್ತಾ, ದೇಹದಿಂದ ಸ್ಟಾರ್ಟ್ ಆಗುತ್ತಾ. ಭಾಳ ಜನ ಇದನ್ನು ಕುಟುಂಬ ಅಥವಾ ಮನೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಮಗು ಕುಟುಂಬದಲ್ಲಿರುತ್ತೆ, ಮನೆಯಲ್ಲಿರುತ್ತೆ. ಪ್ರಪಂಚದ ಒಂದು ತಿಳುವಳಿಕೆ ಏನಿದೆ ಅದು ಮನೆಯಿಂದ ಆಗ್ಬೋದು ಅಥವಾ ಕುಟುಂಬದಿಂದ ಆಗ್ಬೋದು ಅಂತಕ್ಕಂಥದ್ದು ಅಂದ್ಕೊಳ್ತಾರೆ. ಆದರೆ ನಿಜವಾದ ಅರ್ಥದಲ್ಲಿ ಮಗು ತನ್ನ ಪ್ರಪಂಚದ ಅರಿವು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಳುತ್ತೆ ಅಂದರೆ ದೇಹದಿಂದ. ಯಾಕೆ ದೇಹ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಮಗು ತನ್ನ ದೇಹವನ್ನು ಮೊದಲು ನೋಡ್ಕೊಂಡು, ಅಂದರೆ ತನ್ನ ಕಾಲುಗಳನ್ನು, ಕೈಗಳನ್ನು, ಬೆರಳುಗಳನ್ನು ಮತ್ತು ಕಿವಿಗಳನ್ನು, ಏನು ದೇಹದ ಅಂಗಾಂಗಗಳಿದೆ ಅದನ್ನು ಏನು ಮಾಡುತ್ತೆ, ಮೊದಲು ಅದರ ಬಗ್ಗೆ ತಿಳ್ಕೊಳಕ್ಕೆ ಹೋಗುತ್ತೆ. ಆ ಕೈಗಳನ್ನು ಅಲ್ಲಾಡಿಸ್ತಕ್ಕಂಥದ್ದು, ಕಾಲುಗಳನ್ನು ಅಲ್ಲಾಡಿಸ್ತಕ್ಕಂಥದ್ದು, ಕಿವಿ ಮುಟ್ಕೊಂಡು ನೋಡ್ಕೊಳ್ತಕ್ಕಂಥದ್ದು, ಹೀಗೆ ತನ್ನ ದೇಹದ ಬಗ್ಗೆ ಅದೇನು ಮಾಡುತ್ತೆ, ತಿಳ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ತನ್ನ ದೇಹದ ಬಗ್ಗೆ ತಿಳ್ಕೊಂಡು ತನ್ನ ಕುಟುಂಬ, ಮನೆ ಮತ್ತು ಪರಿಸರಕ್ಕೆ ಹೋಗುತ್ತೆ. ಪ್ರಪಂಚದ ಜ್ಞಾನ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಮೊದಲು ಅದು ಎಲ್ಲಿಂದ
ಅದಕ್ಕೆ ತಿಳುವಳಿಕೆ ಉಂಟಾಗುತ್ತೆ ಅಂತ ಹೇಳಿದ್ರೆ ತನ್ನ ದೇಹದಿಂದ ತನ್ನ ಕೈ ಕಾಲುಗಳು ಇತರ ದೇಹದ ಅಂಗಾಂಗಗಳ ಬಗ್ಗೆ ತಿಳುವಳಿಕೆ ಉಂಟಾಗಿ ಆಮೇಲೆ ಅದು ಮನೆ ಕುಟುಂಬ ಪರಿಸರ ಹೀಗೆ ವ್ಯಾಪಕವಾಗಿ ಏನು ಮಾಡುತ್ತೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಇಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ ದೇಹ ಅಂತಕ್ಕಂಥ ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡು ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಮನೆ ಕುಟುಂಬ ಅಂತ ಅಂದ್ಕೊಳ್ತವೆ, ಇಲ್ಲಿ ದೇಹ ಮುಖ್ಯ ಆಗುತ್ತೆ. ಯಾಕೆಂದರೆ ದೇಹದ ಬಗ್ಗೆ ಮಗುವಿಗೆ ಮೊದಲ ಒಂದು ತಿಳುವಳಿಕೆ ಅಥವಾ ಅರಿವು ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇತರ ಮನೆ ಕುಟುಂಬ ಪರಿಸರ ಮತ್ತು ಪ್ರಪಂಚದ ಬಗ್ಗೆ ಜ್ಞಾನ ಅಥವಾ ಅರಿವು ಉಂಟಾಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 3 ಹೋಗೋಣ ನಾವು. ಥರ್ಡ್ ಒನ್, ಭಾರತದಲ್ಲಿ ಶಿಕ್ಷಣದ ಸಂಶೋಧನೆ ಮತ್ತು ತರಬೇತಿಯನ್ನು ಸಂಘಟಿಸುವಲ್ಲಿ ಅಗ್ರಸ್ಥಾನದಲ್ಲಿರುವ ಶಿಕ್ಷಣ ಸಂಸ್ಥೆ. ನೋಡಿ, ನಮ್ಮ ಇಂಡಿಯಾ ದೇಶದಲ್ಲಿ ಶಿಕ್ಷಣದ ಸಂಶೋಧನೆ, ಎಜುಕೇಷನಲ್ ರಿಸರ್ಚ್ ಅಂತ ನಾವು ಏನು ಹೇಳ್ತೀವಿ, ಅದರ ತರಬೇತಿಯನ್ನು ಸಂಘಟಿಸುವಲ್ಲಿ ಅಗ್ರಸ್ಥಾನವನ್ನು ದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ UGC ಆಗಲ್ಲ, NCT ಆಗಲ್ಲ, NUEPA ಅದು ಗೊತ್ತೇ ಇಲ್ಲ. ಇಲ್ಲಿ NCERT ಅಂತಕ್ಕಂಥದ್ದು ಏನಿದೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇದು ಅಗ್ರಸ್ಥಾನದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಂತ ಹೇಳ್ಬೋದು. ನಮ್ಮ ದೇಶದ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿಯನ್ನು ಸಂಘಟಿಸುವಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಇದು NCERT, ನ್ಯಾಷನಲ್ ಕೌನ್ಸಿಲ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತಕ್ಕಂಥದ್ದು ಏನಿದೆ ಅದು NCERT ಅಂತಕ್ಕಂಥದ್ದು. ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. 4ನೇದು ನೋಡಿ, ಜೈವಿಕ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ. ಇಲ್ಲಿ ಜೈವಿಕ ಸಂಪನ್ಮೂಲ ಅಂದರೆ ಜೀವ ಇರ್ತಕ್ಕಂಥದ್ದು, ಅಜೈವಿಕ ಅಂದರೆ ಜೀವ ಇಲ್ಲಲ್ಲೇ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಆಪ್ಷನ್ಸಲ್ಲಿ ಏನಾಗಿದೆ, 2 ತಪ್ಪು ಆಪ್ಷನ್ನ ಮೊದಲು ತೆಗೆಯೋಣ ನಾವು. ಕಬ್ಬಣಕ್ಕೆ ಜೀವ ಇಲ್ಲ, ಕಲ್ಲಿದ್ದಲಿಗೆ ಜೀವ ಇಲ್ಲ, ಅದು ಅಜೈವಿಕ ಸಂಪನ್ಮೂಲ ತೆಗೆದುಬಿಡೋಣ. ಆದರೆ ನೀರು ಮತ್ತು ಗಾಳಿ ಏನಿದೆ ಅದು ಕೂಡ ಅಜೈವಿಕನೇ. ಇಲ್ಲಿ ಅರಣ್ಯ ಅಂತ ಕೊಡಬೇಕಿತ್ತು, ಅರಣ್ಯ ಅಥವಾ ಸಸ್ಯವರ್ಗ ಅಂತಕ್ಕಂಥದ್ದು ಬರಬೇಕಿತ್ತು. ಸಸ್ಯವರ್ಗ, ಪ್ರಾಣಿ ವರ್ಗ ಅಥವಾ ಅರಣ್ಯ ಅಂತ ಬಂದಿದ್ವೆ ಆ ಆಪ್ಷನ್ ಏನಾಗೋದು ಸರಿಯಾಗೋದು. ಇಲ್ಲಿ ನೀರು ಮತ್ತು ಗಾಳಿ ನಾವು ಎರಡರಲ್ಲಿ ಒಂದನ್ನು ಚೂಸ್ ಮಾಡ್ಕೋಬಹುದು. ಆದರೆ ಇಲ್ಲಿ ಆಪ್ಷನ್ಸ್ ಏನಿದೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಇದು 2020ಯಲ್ಲಿ ಈ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೀರು ಮತ್ತು ಗಾಳಿ ಎರಡರಲ್ಲಿ ಒಂದನ್ನು ನಾವು ನೀರು ಅಂತ ತೊಗೊಂಡು ಕೂಡ ಇಲ್ಲಿ ಆಪ್ಷನ್ ಸರಿ ಆಗುವ ಸಾಧ್ಯತೆ ಇದೆ. ಆದರೆ ಅರಣ್ಯ ಮತ್ತು ಸಸ್ಯವರ್ಗ, ಪ್ರಾಣಿ ವರ್ಗ ಅಂತಕ್ಕಂಥದ್ದು ಏನಿದೆ ಅದು ಜೈವಿಕ ಅಂತ ಹೇಳಿದ್ರೆ ಜೀವ ಇರತಕ್ಕಂಥ ಸಂಪನ್ಮೂಲಗಳು. ಅಜೈವಿಕ ಅಂದರೆ ಜೀವ ಎಲ್ಲೆಲ್ಲ ಇರತಕ್ಕಂಥದ್ದು. ಆಮೇಲೆ ಕಬ್ಬಿಣ ಕಲ್ಲಿದ್ದಲು ತೆಗಿಬೋದು. ಗಾಳಿ ಮತ್ತು ನೀರು ಕೂಡ ಏನಾಗುತ್ತೆ ಅದು ಜೈವಿಕನೋ ಅಜೈವಿಕನೋ ಏನಾಗುತ್ತೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಇಲ್ಲಿ ನೀರು ಮತ್ತು ಗಾಳಿಯಲ್ಲಿ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಆದರೆ ಇದಕ್ಕೆ ಆಪ್ಷನ್ ಯಾವುದು ಸರಿ ಆಗ್ಬೋದು ಅಂತ ಹೇಳಿದ್ರೆ ಅರಣ್ಯ, ಸಸ್ಯವರ್ಗ, ಪ್ರಾಣಿವರ್ಗ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅದಕ್ಕೋಸ್ಕರ ಇದನ್ನು ನೀವು ತಿಳ್ಕೊಳ್ಳಿ. ಹೀಗೆ ನೀರು ಮತ್ತು ಗಾಳಿಯಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಹೆಚ್ಚು ಸೂಟಬಲ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅರಣ್ಯ ಅಥವಾ ಪ್ರಾಣಿವರ್ಗ, ಸಸ್ಯವರ್ಗ ಆಪ್ಷನಲ್ಲಿ ಬಂದಿಲ್ಲ. ಆಪ್ಷನ್ ತಪ್ಪಿತ್ತು ಅಂದರೆ ನಿಮಗೆ 1 ಮಾರ್ಕ್ಸ್ ಗ್ರೇಸ್ ಕೊಡೋ ಚಾನ್ಸಸ್ ಇರುತ್ತೆ. ಕ್ವಶನ್ ನಂಬರ್ 5 ಹೋಗೋಣ ನಾವು. ಮಾನವನ ದೈಹಿಕ ಬೆಳವಣಿಗೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ದೈಹಿಕ ಬೆಳವಣಿಗೆ ನೋಡಿ, ಮನುಷ್ಯನ ದೈಹಿಕ ಬೆಳವಣಿಗೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಕುಟುಂಬ ತಪ್ಪು, ಶಿಕ್ಷಣ ತಪ್ಪು, ಆರ್ಥಿಕ ಸ್ಥಿತಿನೂ ತಪ್ಪು, ಅನುವಂಶೀಯಕತೆ ಏನಿದೆ ಹೆರಿಡಿಟಿ ಅಂತಕ್ಕಂಥದ್ದು ಮಾನವನ ದೈಹಿಕ ಬೆಳವಣಿಗೆಯಲ್ಲಿ ಇದು ಪ್ರಮುಖ ಪಾತ್ರನ ವಹಿಸುತ್ತೆ. ಅದಕ್ಕೆ ಆನುವಂಶಿಕತೆ ಅಂತಕ್ಕಂಥದ್ದು ನೀವು ತಗೋಬೋದು. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6 ಹೋಗೋಣ ನಾವು. ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ನೀರಿನ ಬಳಕೆ. ಸಾಂಸ್ಕೃತಿಕ ಅಂದರೆ ಕಲ್ಚರಲ್ ಸಿಚುವೇಶನ್ಸಲ್ಲಿ, ಸರ್ಕಮ್ಸ್ಟೆನ್ಸಸ್ಸಲ್ಲಿ ನೀರಿನ ಬಳಕೆಯು ಏನಾಗುತ್ತೆ ಅಂತ. ನೀರಿನ ಬಳಕೆ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ವ್ಯವಸಾಯ ಆಗಲ್ಲ, ಮಾನವನ ವೈಯಕ್ತಿಕ ಬಳಕೆ ಮೊದಲೇ ಆಗಲ್ಲ. 2 ತಪ್ಪಾಸ ತೆಗೆದ್ವಿ. ಕೈಗಾರಿಕೆ ಅದು ಕೂಡ ಬಿಸ್ನೆಸ್ಗಾಗುತ್ತೆ, ಇದು ಬಿಸ್ನೆಸ್ಸು, ಇದು ವೈಯಕ್ತಿಕ ಬಳಕೆ. ಇಲ್ಲಿ ಗಂಗೆ ಪೂಜೆ ಅಂತಕ್ಕಂಥದ್ದು ಏನಿದೆ ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ನೀರಿನ ಬಳಕೆಗೆ ಒಂದು ಎಕ್ಸಾಂಪಲ್ ಆಗಬಹುದು. ಗಂಗೆ ಪೂಜೆಯನ್ನು ನೀವು ತೊಗೊಂಡಾಗ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ವ್ಯವಸಾಯ ಯಾಕಾಗಲ್ಲ, ಅದು ಏನಾಗುತ್ತೆ ಬಿಸ್ನೆಸ್ಗಾಗುತ್ತೆ, ಕೈಗಾರಿಕೆ ಬಿಸ್ನೆಸ್ಗಾಗುತ್ತೆ. ಮಾನವನ ವೈಯಕ್ತಿಕ ಬಳಕೆ ಅದು ವೈಯಕ್ತಿಕವಾಗಿ ಉಳಿಯುತ್ತೆ. ಆದರೆ ಸಾಂಸ್ಕೃತಿಕ ಯಾವುದಾಗುತ್ತೆ ಅಂದರೆ ಗಂಗೆ ಪೂಜೆ ಅಂತಕ್ಕಂಥದ್ದು ಸಾಂಸ್ಕೃತಿಕ ಆಗುತ್ತೆ. ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಕ್ವಶನ್ ನಂಬರ್ 7 ನೋಡಿ. ವಾರ್ತಾಪತ್ರಿಕೆಯ ಲೇಖನದಿಂದ ಪಡೆದ ಮಾಹಿತಿಯನ್ನು ಪರಿಸರ ಅಧ್ಯಯನ ತರಗತಿಯಲ್ಲಿ ನಿರ್ವಹಿಸುವ ಸೂಕ್ತ ವಿಧಾನ. ನೋಡಿ, ವಾರ್ತಾಪತ್ರಿಕೆ ಅಂದರೆ ನ್ಯೂಸ್ ಪೇಪರಿಂದ ಲೇಖನದಿಂದ ಒಂದು ಮಾಹಿತಿಯನ್ನು ಪಡ್ಕೊಂಡು ಪರಿಸರ ಅಧ್ಯಯನ ತರಗತಿಯಲ್ಲಿ ನಿರ್ವಹಿಸುವ ಸೂಕ್ತ ವಿಧಾನ ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದು. ಅದು ಕಥಾ ವಿಧಾನ, ಕತೆ ಹೇಳೋಕ್ಕಾಗಲ್ಲ.
ಮತ್ತು ಉಪನ್ಯಾಸ ಕೊಡೋಕ್ಕೂ ಆಗಲ್ಲ. ಇಲ್ಲಿ ಚರ್ಚಾ ವಿಧಾನ ಮತ್ತು ಪ್ರಾತ್ಯಕ್ಷಿಕ ಅಂದರೆ ಅಲ್ಲೇ ಕೊಡ್ತಕ್ಕಂಥದ್ದು ಆಗಲ್ಲ. ಇಲ್ಲಿ ಚರ್ಚೆ ಮಾಡ್ಬೋದು. ಒಂದು ವಾರ್ತಾಪತ್ರಿಕೆಯ ಲೇಖನದಿಂದ ಪಡೆದ ಮಾಹಿತಿಯನ್ನು ಪರಿಸರ ಅಧ್ಯಯನ ತರಗತಿಯಲ್ಲಿ ನಿರ್ವಹಿಸುವ ಸೂಕ್ತ ವಿಧಾನ ಅಂತ ಹೇಳಿದ್ರೆ ಚರ್ಚಾ ವಿಧಾನ. ಅದು ಸರಿನಾ ತಪ್ಪು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬೋದು, ಚರ್ಚೆ ಮಾಡ್ಬೋದು. ಪ್ರಾತ್ಯಕ್ಷಿಕನೂ ಕೂಡ ತಪ್ಪಾಗುತ್ತೆ. ಒಂದು ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ಲೇಖನ ಬಂದಿದೆ, ಆರ್ಟಿಕಲ್ ಬಂದಿದೆ, ಆರ್ಟಿಕಲ್ ಸರಿನಾ ತಪ್ಪ ಅದನ್ನು ನಾವೇನು ಮಾಡ್ಬೋದು, ಚರ್ಚೆ ಮಾಡ್ಬೋದು. ಪರಿಸರ ಅಧ್ಯಯನ ತರಗತಿಯಲ್ಲಿ ಏನು ಮಾಡ್ಬೋದು, ಚರ್ಚೆ ಮಾಡ್ಬೋದು. ಅದಕ್ಕೆ ನಾವು ಚರ್ಚಾ ವಿಧಾನ ಅಂತಕ್ಕಂಥದ್ದು ಇಲ್ಲಿ ನಾವು ತೊಗೋಬೇಕಾಗುತ್ತೆ. ತೊಗೊಂಡ್ರೆ 1 ಅಂಕ ನಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 8 ಹೋಗೋಣ. ಪರಿಸರ ಅಧ್ಯಯನ ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಕಲಿಕೆಯನ್ನು ಅಳವಡಿಸಿಕೊಳ್ಳುವ ಪ್ರಮುಖ ಹಂತ. ಪರಿಸರ ಅಧ್ಯಯನ ಬೋಧನೆ ಯಾವುದೇ ಒಂದು ಸಬ್ಜೆಕ್ಟಿನ ಬೋಧನಾ ಕಲಿಕಾ ಸನ್ನಿವೇಶ ಆಗಿರ್ಬೋದು. ಇಲ್ಲಿ ಪರಿಸರ ಅಧ್ಯಯನ ಅಂತ ಇದೆ, EVSಗೆ ಸಂಬಂಧಪಟ್ಟಿದ್ದು ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವುದೇ ಒಂದು ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಕಲಿಕೆಯನ್ನು ಅಳವಡಿಸಿಕೊಳ್ಳುವ ಪ್ರಮುಖ ಹಂತ ಯಾವುದು ಅಂತ ಹೇಳಿದ್ರೆ ತೊಡಗಿಸಿಕೊಳ್ಳುವಿಕೆನೇ ಆಗುತ್ತೆ. ಯಾಕೆಂದರೆ ಮೊದಲನೇದೇ ಇದು, ಮಕ್ಕಳನ್ನು ತೊಡಗಿಸ್ಕೋಬೇಕಾಗತ್ತೆ. ನಾವು ಮಕ್ಕಳನ್ನು ತೊಡಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಬೋಧನಾ ಕಲಿಕಾ ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಹಂತ ಯಾವುದು ಅಂತ ಹೇಳಿದ್ರೆ ತೊಡಗಿಸಿಕೊಳ್ಳುವಿಕೆ ಅಂತಲೇ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಕ್ಕಳನ್ನು ನಾವು ತೊಡಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಯಾವ ಕಲಿಕೆನೂ ಉಂಟಾಗಲ್ಲ. ಅದಕ್ಕೆ ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ಈ ಜೀವಸತ್ವವಿರುವ ಆಹಾರ ಪದಾರ್ಥಗಳ ಬಳಕೆಯಿಂದ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಹೆಚ್ಚುತ್ತದೆ ಅಂತ ಇದೆ. ಜೀವಸತ್ವ B ಆಗಲ್ಲ, C ಆಗಲ್ಲ, D ಆಗಲ್ಲ. ನೋಡಿ, ಜೀವಸತ್ವ A ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ ಮತ್ತು ನೆನಪಲ್ಲಿಟ್ಕೊಳ್ಳಿ. ಕಣ್ಣಿನ ದೃಷ್ಟಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಜೀವಸತ್ವ ವಿಟಮಿನ್ ಯಾವುದು ಅಂತೇಳಿದ್ರೆ ವಿಟಮಿನ್ A. ಜೀವಸತ್ವ A ಅಂತಕ್ಕಂಥದ್ದು ಕಣ್ಣಿನ ದೃಷ್ಟಿ ಸಾಮರ್ಥ್ಯನ ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10ಗೆ ಹೋಗೋಣ. ವಿಷಯ ಸೂಚಿ, ಮುಖ್ಯ ಸೂಚಿ ಮತ್ತು ತುಣುಕುಗಳ ಮಾಸಿಕ ಸಂಗ್ರಹ ಸಾರಾಂಶಗಳಿರುವ ಭಾರತದ ಪರಿಸರೀಯ ವಿಷಯಗಳ ಪ್ರಕಟಣೆ ಯಾವುದರಲ್ಲಿ ಪ್ರಕಟಣೆ ಆಗುತ್ತೆ? ವಿಷಯ ಸೂಚಿ ಆಗಿರ್ಬೋದು, ಮುಖ್ಯ ಸೂಚಿ, ತುಣುಕುಗಳು, ಮಾಸಿಕ ಅಂತ ಹೇಳಿದ್ರೆ 1 ತಿಂಗಳಿಗೊಮ್ಮೆ ಏನಾಗುತ್ತೆ, ಪರಿಸರದ ಬಗ್ಗೆ ವಿಷಯಗಳು ಪ್ರಕಟಣೆ ಆಗುತ್ತೆ. ಅದಕ್ಕೆ ನಾವು ಯಾವ ಒಂದು ಮಾಸಿಕ ಸಂಗ್ರಹದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಗ್ರೀನ್ ಫೈಲ್. ಈ ಗ್ರೀನ್ ಫೈಲ್ ಏನಿದೆ ಇದು ವಿಷಯ ಸೂಚಿ, ಮುಖ್ಯ ಸೂಚಿ, ತುಣುಕುಗಳು, ಮಾಸಿಕ ಸಂಗ್ರಹ ಸಾರಾಂಶಗಳಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪರಿಸರದ ಬಗ್ಗೆ ವಿಷಯಗಳ ಪ್ರಕಟಣೆ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 11ಗೆ ಹೋಗೋಣ ನಾವು. ಪ್ರಕೃತಿ ಈ ವಿಶ್ವದಲ್ಲಿನ ಪ್ರತಿಯೊಂದು ಜೀವಿಗೂ ಸೇರಿದೆ. ಪ್ರಕೃತಿ ಈ ವಿಶ್ವದಲ್ಲಿನ ಪ್ರತಿಯೊಂದು ಜೀವಿಗೂ ಸೇರಿದೆ ಹಾಗೂ ಮುಂದಿನ ಪೀಳಿಗೆಗೂ ಸೇರಿದೆ. ಈ ಹೇಳಿಕೆಯು ಡ್ಯಾಶ್ ಮೌಲ್ಯವನ್ನು ವಿವರಿಸುತ್ತೆ. ನೋಡಿ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಈ ಒಂದು ನೇಚರ್ ಏನಿದೆ ಬಿಲಾಂಗ್ ಆಗಿದೆ. ಮುಂದಿನ ಪೀಳಿಗೆಗೂ ಈ ನೇಚರ್ ಏನಾಗಿದೆ ಬಿಲಾಂಗ್ ಆಗಿದೆ ಅಂತ ಅಂದ್ಕೊಂಡ್ರೆ ಅದು ಯಾವ ಮೌಲ್ಯವನ್ನು ಬೆಳೆಸುತ್ತೆ ಅಂತಕ್ಕಂಥ ಸಾಮಾಜಿಕ ಮೌಲ್ಯ ಅಲ್ಲ, ಸನ್ನಡತೆಯೂ ಅಲ್ಲ, ಸೌಂದರ್ಯಾತ್ಮಕ ಮೊದಲೇ ಅಲ್ಲ. ಇದು ನೈತಿಕವಾದಂತಹ ಮೌಲ್ಯವನ್ನು ಬೆಳೆಸುತ್ತೆ. ಅಂದರೆ ಇಡೀ ಒಂದು ಜಗತ್ತು, ಇಡೀ ಒಂದು ಪ್ರಕೃತಿ ಕೇವಲ ನಮಗೆ ಅಲ್ಲ, ಇಡೀ ಮಾನವ ಜನಾಂಗ, ಇಲ್ಲಿ ಸಕಲ ಜೀವಿಗಳಿಗೂ ಸೇರಿದೆ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಅದು ಸೇರಿಕೊಂಡಿದೆ, ಬಿಲಾಂಗ್ ಆಗಿದೆ ಅಂತಕ್ಕಂಥ ಒಂದು ಮೌಲ್ಯವನ್ನು ನಾವು ಇಟ್ಕೊಂಡ್ರೆ ಆ ಮೌಲ್ಯ ಯಾವುದು ಅಂತೇಳಿದ್ರೆ ನೈತಿಕವಾದಂತಹ ಮೌಲ್ಯ. ಇದನ್ನು ಇಂಗ್ಲೀಷಲ್ಲಿ ನಾವು ಮಾರಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ನೈತಿಕವಾದಂಥ ಮೌಲ್ಯ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 12 ನೋಡಿ. ಗೂಡು ಕಟ್ಟುತ್ತಿರುವ ಹಕ್ಕಿಯನ್ನು ವೀಕ್ಷಿಸುವುದು ಡ್ಯಾಶ್ ವಿಚಾರಣಾ ಕ್ರಮಕ್ಕೆ ಒಂದು ಉದಾಹರಣೆ. ಒಂದು ಹಕ್ಕಿ ಏನು ಮಾಡ್ತಾ ಇದೆ, ಗೂಡು ಕಟ್ತಾ ಇದೆ, ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ಇದು ಎಂತಹ ಕ್ರಮಕ್ಕೆ ಉದಾಹರಣೆ? ಪರಿಸರದಲ್ಲಿರುವ ಕೃತಕ ಪರಿಸರನ ಅಲ್ಲ. ನೋಡಿ, ಗೂಡು ಕಟ್ಟುವಂಥ ಹಕ್ಕಿ ಅದು ಕೃತಕ ಅಲ್ಲ, ಮಾನವ ನಿರ್ಮಿತ ಅಲ್ಲ ಅದು. ಮತ್ತು ತರಗತಿಯಲ್ಲಿ ನೈಜ ಪರಿಸರ ಅಲ್ಲ. ತರಗತಿಯಲ್ಲಿ ಗೂಡು ಕಟ್ಟುತ್ತಾ ಹಕ್ಕಿ ಇಲ್ಲ. ಗೂಡು ಕಟ್ಟುತ್ತಿರುವ ಹಕ್ಕಿಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕ್ರಮಕ್ಕೆ ಒಂದು ಉದಾಹರಣೆ ಅಂತ ಇದೆ? ತರಗತಿಯಲ್ಲಿ ನೈಜ ಅಲ್ವೇ ಇಲ್ಲ, ತರಗತಿಯಲ್ಲಿ ಕೃತಕ ಮೊದಲೇ ಅಲ್ಲ. ನೋಡಿ, ಇಲ್ಲಿ ಆನ್ಸರ್ ಏನಾಗುತ್ತೆ, ಪರಿಸರದಲ್ಲಿ ನೈಜ ಪರಿಸರದ ಬಗ್ಗೆ. ಈಗ ಪರಿಸರದಲ್ಲಿ ಇದೆ ನೈಜ ಪರಿಸರ ಅಂದರೆ ಹಕ್ಕಿ ಏನು ಮಾಡ್ತಾ ಇದೆ, ಗೂಡು ಕಟ್ತಾ ಇದೆ, ಅನೇಕ ಮರಗಳಿದೆ, ಅನೇಕ ಹಕ್ಕಿಗಳಿದೆ, ಅನೇಕ ಜೀವಿಗಳಿದೆ, ಅದು ಪರಿಸರ. ಅದರಲ್ಲಿ
ಒಂದು ಹಕ್ಕಿ ಗೂಡು ಕಟ್ಟುವಂತಹ ದೃಶ್ಯವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತೋರಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಪರಿಸರದಲ್ಲಿ ನೈಜ ಪರಿಸರದ ಬಗ್ಗೆ ಇದು ಒಂದು ಕ್ರಮ, ಇದು ಒಂದು ಎಕ್ಸಾಂಪಲ್ ಅಂತ ಅನ್ಬೋದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 13 ಸೇಮ್ ರಿಪೀಟ್ ಆಗಿದೆ ನೋಡಿ. ಭಾರತ ಮತ್ತು ದಕ್ಷಿಣ ಏಷ್ಯಾದ ಪರಿಸರೀಯ ವಿಷಯಗಳ ವಿಷಯ ಸೂಚಿ, ಮುಖ್ಯ ಸೂಚಿ, ಸಾರಾಂಶಗಳಿರುವ ತುಣುಕುಗಳಿರುವ ಒಂದು ಮಾಸಿಕ ಸಂಗ್ರಹ, ಮಾಸಿಕ ಪತ್ರಿಕೆ ಸಂಗ್ರಹ ಯಾವುದು ಅಂತ ಹೇಳಿದರೆ ಅದು ಗ್ರೀನ್ ಫೈಲ್ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 14 ಹೋಗೋಣ. ಭೌತಿಕ ಮತ್ತು ಜೈವಿಕ ಪರಿಸರದಲ್ಲಿನ ಮುಖ್ಯ ಅಂಶಗಳು, ತತ್ವ, ಕಾರ್ಯವಿಧಾನ ಮತ್ತು ಪರಿಕಲ್ಪನೆಗಳ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡುವುದು ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಎಂದು ಶಿಫಾರಸು ಮಾಡಿದವರು ಮೂಲಭೂತ ಶಿಕ್ಷಣ ಅಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ ಮೊದಲೇ ಅಲ್ಲ. ಭೌತಿಕ ಮತ್ತು ಜೈವಿಕ ಪರಿಸರದಲ್ಲಿನ ಮುಖ್ಯ ಅಂಶಗಳು, ತತ್ವ, ಕಾರ್ಯವಿಧಾನ, ಪರಿಕಲ್ಪನೆಗಳು ಬಗ್ಗೆ ಸರಿಯಾದ ತಿಳುವಳಿಕೆ ನೀಡುವುದು ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಬೋಧನೆಯನ್ನು ಮಾಡಬೇಕು ಅಂತ ಶಿಫಾರಸು ಮಾಡಿದ್ದು ಯಾರು ಅಂದರೆ ಕೊಠಾರಿ ಆಯೋಗ. ನೆನಪಲ್ಲಿಟ್ಕೊಳ್ಳಿ, ಈ ಕೊಠಾರಿ ಮೊದಲಿಯರು ಕೂಡ ಅಲ್ಲ, ಕೊಠಾರಿ ಆಯೋಗ ಇದನ್ನು ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಬೋಧನೆ ಮಾಡಬೇಕು, ಇದರ ಮುಖ್ಯ ಉದ್ದೇಶ ಈ ಮೇಲಿಂದಾಗಿದೆ ಅಂತಕ್ಕಂಥದ್ದು ಹೇಳಿದ್ದು ಕೊಠಾರಿ ಆಯೋಗ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 15 ಹೋಗೋಣ. ಮಗು ದಿನನಿತ್ಯದ ಪರಿಸರದೊಂದಿಗೆ ಸಂವಹಿಸಿ ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ಗಳಿಸಿಕೊಳ್ಳುವ ಕ್ಷೇತ್ರ. ಇದು ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ. ಮೊದಲೇ ಈ ಪ್ರಶ್ನೆ ಬಂದಿತ್ತು. ಮಗು ದಿನನಿತ್ಯದ ಪರಿಸರದೊಂದಿಗೆ ಸಂವಹನ ಮಾಡುತ್ತೆ, ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುತ್ತೆ, ಬಗೆಹರಿಸ್ತಕ್ಕಂಥ ಕೌಶಲ್ಯ ಯಾವುದು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಖಂಡಿತ ಇದು ಜ್ಞಾನ ಸಂಬಂಧಿತಕ್ಕೆ ಸಂಬಂಧಪಟ್ಟಿದ್ದು. ಮಗುವಿನ ಜ್ಞಾನ ಹೆಚ್ಚಾದಂತೆ ಏನಾಗುತ್ತೆ, ಅದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಏನಾಗುತ್ತೆ ಹೆಚ್ಚು ಡೆವಲಪ್ಮೆಂಟ್ ಮಾಡ್ಕೊಳುತ್ತೆ. ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ, ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ಕೌಶಲ್ಯವನ್ನು ಅದು ಡೆವಲಪ್ ಮಾಡ್ಕೊಳುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 16. ಪರಿಸರ ಅಧ್ಯಯನವನ್ನು ಈ ಕೆಳಗಿನ ಅಂಶವನ್ನು ಪ್ರಧಾನವಾಗಿಟ್ಟುಕೊಂಡುವುದರಿಂದ ಮಗು ಕೇಂದ್ರಿತ ಎಂದು ಪರಿಗಣಿಸಲಾಗಿದೆ. ನೋಡಿ, ಪರಿಸರ ಅಧ್ಯಯನವನ್ನು ಈ ಕೆಳಗಿನ ಅಂಶ ಪ್ರಧಾನವಾಗಿಟ್ಟುಕೊಂಡಿರುವುದರಿಂದ ಮಗು ಕೇಂದ್ರಿತ ಅಂದರೆ ಚೈಲ್ಡ್ ಸೆಂಟರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕೆ ಚೈಲ್ಡ್ ಸೆಂಟರನ್ನು ನಾವು ಪ್ರಧಾನವಾಗಿ ಇಟ್ಕೋಬೇಕಾಗತ್ತೆ? ಇದರಿಂದ ಏನಾಗುತ್ತೆ, ಏನು ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಶಿಕ್ಷಕರ ಬೋಧನೆಗೂ ಕನ್ಸಿಡರ್ ಮಾಡಿಲ್ಲ, ವಿಷಯಾಂಶಗಳಿಗೆ ಹೆಚ್ಚಿನ ಒತ್ತು ಅದಕ್ಕೂ ಕೂಡ ಕನ್ಸಿಡರ್ ಮಾಡಿಲ್ಲ. ಮಕ್ಕಳ ಸ್ವ ಅನುಭವ, ಮಕ್ಕಳು ತಮ್ಮ ಸ್ವ ಅನುಭವದಿಂದ ಏನಾಗಬೇಕು, ಕಲಿಕೆಯನ್ನು ಕಲಿಬೇಕು. ಅದಕ್ಕೆ ಮಗು ಕೇಂದ್ರಿತವಾದಂತಹ ಒಂದು ಏನು ಅಧ್ಯಯನ ಆಗಬೇಕು, ಪರಿಸರ ಅಧ್ಯಯನ ಮಗು ಕೇಂದ್ರಿತ ಆಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ತಮ್ಮ ಸ್ವಂತ ಅನುಭವದಿಂದ ಏನು ಮಾಡಬೇಕು, ಕಲಿಬೇಕಾಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 17 ನೋಡಿ. ಔಷಧೀಯ ಸಸ್ಯಗಳ ಬಗ್ಗೆ ಪ್ರಾಯೋಗಿಕ ತರಗತಿ ನೀಡಲು ಈ ಕೆಳಗಿನವರನ್ನು ಆಹ್ವಾನಿಸಬಹುದು. ನೋಡಿ, ಔಷಧೀಯ ಸಸ್ಯಗಳ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಕ್ಲಾಸ್ ಕೊಡಬೇಕು ನಿಮ್ಮ ಮಕ್ಕಳಿಗೆ ಅಂದರೆ ಯಾರನ್ನ ನೀವು ಇನ್ವೈಟ್ ಮಾಡ್ತೀರಾ, ಆಹ್ವಾನ ಮಾಡ್ತೀರಾ? ಪರಿಸರ ಕಾರ್ಯಕರ್ತರ ಬಗ್ಗೆ ಇನ್ವೈಟ್ ಮಾಡ್ತೀವಿ ಇಲ್ಲ. ಔಷಧಿ ಸಸ್ಯಗಳ ಬಗ್ಗೆ ಎಷ್ಟು ನಾಲೆಡ್ಜ್ ಇರಲ್ಲ, ಪರಿಸರ ವ್ಯವಸ್ಥೆ ಬಗ್ಗೆ ತಿಳಿದಿರೋರು ಇಲ್ಲ. ಸ್ಥಳೀಯ ಆರೋಗ್ಯಾಧಿಕಾರಿ, ಸ್ಥಳೀಯ ನಾಟಿ ವೈದ್ಯರು ಎರಡರಲ್ಲಿ ಒಂದನ್ನು ನಾವು ತೊಗೋಬೇಕಾಗತ್ತೆ. ಯಾಕೆಂದರೆ 50-50 ಇದೆ ಇಲ್ಲಿ. ಇದು ತಪ್ಪು. ಅದು ಹೆಚ್ಚಿನ ಸೂಟಬಲ್ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ನಾಟಿ ವೈದ್ಯರನ್ನು ನಾವೇನು ಮಾಡಬೇಕಾಗುತ್ತೆ, ತೊಗೋಬೇಕಾಗತ್ತೆ, ಆಹ್ವಾನ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಔಷಧೀಯ ಸಸ್ಯಗಳ ಬಗ್ಗೆ ಸ್ಥಳೀಯ ನಾಟಿ ವೈದ್ಯರಿಗೆ ಹೆಚ್ಚು ನಾಲೆಡ್ಜ್ ಇರುತ್ತೆ. ಮತ್ತು ಅವೈಲಬಲ್ ಅದೇ ಸ್ಥಳೀಯ ಟೌನಲ್ಲಿ ಇರ್ತವೆ. ಅದಕ್ಕೋಸ್ಕರ ಏನು ಮಾಡ್ಬೋದು, ಅವನ್ನ ಇನ್ವೈಟ್ ಮಾಡ್ಬೋದು, ಆಹ್ವಾನ ಮಾಡ್ಬೋದು. ಸ್ಥಳೀಯ ನಾಟಿ ವೈದ್ಯರು ಶಾಲೆಗೆ ಬಂದು ಔಷಧೀಯ ಸಸ್ಯಗಳ ಬಗ್ಗೆ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಕೊಡಿ ಅಂತ ಹೇಳಿದ್ರೆ ಅವರು ಒಪ್ಪಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ನಾಟಿ ವೈದ್ಯರಿಗೆ ನಾವೇನು ಮಾಡ್ಬೋದು, ಇಲ್ಲಿ ಕರೆದು ಆಹ್ವಾನವನ್ನು ಕೊಟ್ಟು ಔಷಧಿ ಸಸ್ಯಗಳ ಬಗ್ಗೆ ಮಕ್ಕಳಿಗೆ ಒಂದು ಪ್ರಾಯೋಗಿಕ ತರಗತಿ ನೀಡೋದಕ್ಕೆ ನಾವು ಹೇಳ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಬಿ ಆಪ್ಷನ್ನ ತೊಗೋಬೋದು. ಇಲ್ಲಿ ನಿಮಗೆ ಇದನ್ನು ನೆನಪಲ್ಲಿ ಇಟ್ಕೊಂಡು ನಿಮ್ಮ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 18 ಹೋಗೋಣ.
ಅನುಭವಾತ್ಮಕ ಕಲಿಕೆಯನ್ನು ತರಗತಿಯಲ್ಲಿ ಬಳಸುವ ಅನುಕೂಲತೆ ಎಂದರೆ, ಈ ಅನುಭವಾತ್ಮಕ ಕಲಿಕೆ ತರಗತಿಯಲ್ಲಿ ಬಳಸಬೇಕು. ಅದು ಅನುಕೂಲ ಏನು ಅಂದರೆ ಇದು ಊರು ಹೊಡೆಯುವಂತೆ ಮಾಡೋದು ತಪ್ಪು. ಶಿಕ್ಷಕರಿಗೆ ಸಹಾಯ ಮಾಡುವುದು, ಶಿಕ್ಷಕರಿಗೆ ಏನು ಸಹಾಯ ಮಾಡಲ್ಲ. ಇಲ್ಲಿ ನಾವು 2 ತಪ್ಪು ಆನ್ಸರ್ಗಳನ್ನು ತೆಗೆದಿದ್ದೀವಿ. ಧನಾತ್ಮಕ ದೃಷ್ಟಿಕೋನ ಬೆಳೆಸಲು ಮತ್ತು ಕಲಿಕೆಯನ್ನು ಸ್ವತಂತ್ರಗೊಳಿಸಲು ಅಂತ ಇದೆ. ಅನುಭವಾತ್ಮಕ ಕಲಿಕೆ ಅಂತ ಹೇಳಿದ್ರೆ ಕಲಿಕೆಯನ್ನು ಸ್ವತಂತ್ರಗೊಳಿಸಬೇಕು. ಯಾವಾಗ ಕಲಿಕೆ ಸ್ವತಂತ್ರ ಆಗುತ್ತೆ, ಅನುಭವಾತ್ಮಕ ಕಲಿಕೆ ಉಂಟಾಗುತ್ತೆ. ಕಲಿಕೆಯನ್ನು ಸ್ವತಂತ್ರಗೊಳಿಸ್ದಂಗೆ ನಾವು ಅನುಭವಾತ್ಮಕ ಕಲಿಕೆಯನ್ನು ಮಾಡೋಕ್ಕಾಗಲ್ಲ. ಈ ಅನುಭವಾತ್ಮಕ ಕಲಿಕೆ ಮತ್ತು ಕಲಿಕೆಯನ್ನು ಸ್ವತಂತ್ರಗೊಳಿಸೋದಕ್ಕೆ ಎರಡಕ್ಕೂ ಲಿಂಕ್ ಇದೆ. ಅನುಭವಾತ್ಮಕ ಕಲಿಕೆಯನ್ನು ತರಗತಿಯಲ್ಲಿ ಬಳಸುವ ಅನುಕೂಲತೆ ಏನು ಅಂತ ಹೇಳಿದ್ರೆ ಕಲಿಕೆಯನ್ನು ನಾವೇನು ಮಾಡ್ಬೋದು, ಸ್ವತಂತ್ರಗೊಳಿಸ್ಬೋದು. ಅಂದರೆ ಕಲಿಕೆಯಲ್ಲಿ ನಾವು ಸ್ವತಂತ್ರವಾಗಿ ನಾವು ಕಲಿಯೋದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಅಂಶ ಇದೆ. ಅದಕ್ಕೋಸ್ಕರ ಆಪ್ಷನ್ ಸಿ ಏನಾಗುತ್ತೆ, ಕಲಿಕೆಯನ್ನು ಸ್ವತಂತ್ರಗೊಳಿಸಲು ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 19 ನೋಡಿ. ಭಾರತೀಯ ಸಂಸ್ಕೃತಿಯ ವೇದ, ಉಪನಿಷತ್ತು ಮತ್ತು ಪುರಾಣಗಳ ಪರಿಸರದ ಪಂಚತತ್ವ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಪಂಚತತ್ವ ಎಂದು ಕರೆಯಲ್ಪಡುವ 5 ಅಂಶಗಳು. ಪಂಚತತ್ವ ಯಾವುದು? ಭೂಮಿ, ಆಕಾಶ, ಜಲ, ಅಗ್ನಿ, ಆಹಾರ. ತಪ್ಪಾಗಿದೆ. ಇಲ್ಲಿ ಇದು ತಪ್ಪು. ಭೂಮಿ, ಆಕಾಶ, ಇಲ್ಲಿ ಅನ್ನ ಬಂದ್ಬಿಟ್ಟಿದೆ, ತಪ್ಪು. ಆಮೇಲೆ 4ನೇ ನೋಡೋಣ. ಭೂಮಿ ಇಲ್ಲೂ ಅನ್ನ ಬಂದ್ಬಿಟ್ಟಿದೆ, ತಪ್ಪು. ನೋಡಿ, ಭೂಮಿ, ಆಕಾಶ, ಜಲ, ಅಗ್ನಿ, ಗಾಳಿ, ಇದನ್ನು ನಾವೇಂತೀವಿ ಪಂಚತತ್ವ ಅಂತ ಹೇಳ್ತೀವಿ. ಆಹಾರ, ಅನ್ನ ಅಂತಕ್ಕಂಥದ್ದು ಬಂದಿದೆ, ಅದಕ್ಕೋಸ್ಕರ ಅದು ತಪ್ಪಾಗಿದೆ. ಎ ತಪ್ಪು, ಬಿ ತಪ್ಪು, ಡಿ ತಪ್ಪು, ಸಿ ಏನಾಗಿದೆ ಕರೆಕ್ಟ್ ಆಗಿದೆ. ಭೂಮಿ, ಆಕಾಶ, ಜಲ, ಅಗ್ನಿ, ಗಾಳಿಯನ್ನು ನಾವು ಪಂಚತತ್ವ ಅಂತ ಹೇಳ್ಬೋದು. ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಖಂಡಿತ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 20, ಇದು ಕೊನೆಯ ಪ್ರಶ್ನೆ ಈ ವಿಡಿಯೋದು. ಶಿಕ್ಷಕರು ಪ್ರತಿಯೊಂದು ತರಗತಿಯ ರಚನೆಯನ್ನು ಈ ಕಾರಣದಿಂದಾಗಿ ತಿಳಿದುಕೊಂಡಿರಬೇಕು. ಶಿಕ್ಷಕರು ಪ್ರತಿಯೊಂದು ತರಗತಿಯ ರಚನೆಯನ್ನು ಯಾವ ಕಾರಣದಿಂದ ತಿಳ್ಕೊಂಡಿರಬೇಕು ಅಂತಕ್ಕಂಥದ್ದು. ಕಲಿಕಾ ಶೈಲಿಗಳು ಒಂದೇ ರೀತಿಯಲ್ಲಿರುತ್ತಾ, ಅದು ತಿಳ್ಕೊಂಡಿರ್ಬೇಕಾದ ತಪ್ಪು. ವಿದ್ಯಾರ್ಥಿಗಳಿಗೆ ಉತ್ತಮ ಸಂಬಂಧ ಹೊಂದಿರಲು ತಪ್ಪು. ಆಮೇಲೆ ಎಲ್ಲ ಕಲಿಕಾರ್ಥಿಗಳು ಅದೇ ಸಮುದಾಯಕ್ಕೆ ಸೇರಿದವರಾಗಿರುತ್ತವೆ, ತಪ್ಪು. ಆದರೆ ಕರೆಕ್ಟ್ ಯಾವುದು? ಪ್ರತಿ ಕಲಿಕಾರ್ಥಿಯ ಕಲಿಕಾ ಸನ್ನಿವೇಶ ವಿಶಿಷ್ಟವಾಗಿರುತ್ತೆ. ಕಲಿಕಾ ಶೈಲಿ, ಕಲಿಕಾ ಸನ್ನಿವೇಶ ಏನಾಗಿರುತ್ತೆ, ವಿಶಿಷ್ಟ, ವಿಭಿನ್ನವಾಗಿರುತ್ತೆ. ಅದಕ್ಕೋಸ್ಕರ ಶಿಕ್ಷಕರು ಪ್ರತಿಯೊಂದು ತರಗತಿಯ ರಚನೆಯನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ ಪ್ರತಿ ಕಲಿಕಾರ್ಥಿಯ ಕಲಿಕಾ ಸನ್ನಿವೇಶ ಏನಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಖಂಡಿತ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇಷ್ಟು ನಾನು ಈ ಒಂದು ವಿಡಿಯೋಲಿ 20 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ಈಗಾಗಲೇ ಕೇಳಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಮುಂದೆನೂ ಕೂಡ ಎಕ್ಸಾಮಲ್ಲಿ ಕೇಳಲಾಗುವ ಮತ್ತು ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಜೊತೆ ನಾನು ಏನು ಮಾಡೀನಿ, ಚರ್ಚೆ ಮಾಡೀನಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೇನಾಗುತ್ತೆ, ಉತ್ತಮ ಅಂಕಗಳು ಲಭ್ಯ ಆಗುತ್ತೆ. ಕೇವಲ DLED ಎಕ್ಸಾಮಿನೇಷನ್ಸ್ ಅಲ್ಲ, ನಿಮ್ಮ ಮುಂದಿನ ಟೆಟ್ CET ಎಕ್ಸಾಮಿನೇಷನಲ್ಲೂ ಕೂಡ ಏನಾಗುತ್ತೆ, ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಇದನ್ನು ಚೆನ್ನಾಗಿ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇದು ನಿಮಗೆ ಬಹಳನೇ ಉಪಯೋಗ ಆಯಿತು ಅಂತ ಹೇಳಿದ್ರೆ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೆ ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತೇಳಿ ನಾನು ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.